ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಹಾಗಲಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ಗಳು, ಇಲ್ಲಿ ಹಾಗಲಕಾಯಿನ ತೊಳೆದ್ಬಿಟ್ಟು ಬೇಯಿಸಿ ಒಂದು ಸ್ವಲ್ಪ ಉಪ್ಪು ಹಾಕಿ ನೀರಿಂದ ಇಟ್ಕೊಂಡಿದ್ದೀನಿ. ಇದಕ್ಕೆ ಸಾಂಬಾರು ಪುಡಿ ಒಂದು 2 ಸ್ಪೂನು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಕರಿಬೇವು, 2 ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಆಯಿಲು ಮತ್ತು ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರದಿಂದ ಇನ್ನೊಂದು ಸ್ವಲ್ಪ ಕಮ್ಮಿ, ಮತ್ತು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಅದಕ್ಕೆ ಆಯಿಲನ್ನು ಹಾಕಿ ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಮತ್ತು ಅದಕ್ಕೆ ಈರುಳ್ಳಿ, ಕರ್ಬೇವಿನ ಸೊಪ್ಪು ಆಮೇಲೆ ಹಾಕಬೇಕು, ಯಾಕಂದರೆ ಅದು ಎಣ್ಣೆಲಿ ಡೈರೆಕ್ಟ್ ಹಾಕಿದ್ರೆ ಮತ್ತು ಸೀದೋಗ್ಬಿಡುತ್ತೆ, ಅದಕ್ಕೆ ರೆಸಿಪಿಯಾಗಿ ಬರೋದಿಲ್ಲ. ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಜೀರಿಗೆ, ಇದೆಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಇದು, ಪಿತ್ತಕ್ಕೆಲ್ಲ ಒಳ್ಳೆಯದು. ಇದನ್ನು ಬರೀ ಹೊಟ್ಟೆಲಿ ತಿನ್ನಬೇಕು. ಇದು ತುಂಬಾ ಪಿತ್ತ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಇದಕ್ಕೆ ಟೊಮೊಟೊನ ಹಾಕಿ ಇದು ಎಣ್ಣೆಲೇ ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಇವಾಗಲೇ ಸೇರಿಸಿ, ಯಾಕಂದರೆ ಉಪ್ಪು ಸೇರಿಸಿದ್ರೇ ಅದು ಟೊಮೊಟೊ ಬೇಯೋದು. ಹಾಗಲಕಾಯಿ ಬೇಯಿಸೋವಾಗ ಸ್ವಲ್ಪನೇ ಹಾಕಿ, ಯಾಕಂದರೆ ಹಾಗಲಕಾಯಿಗೆ ಉಪ್ಪು ಹಿಡಿಯೋದಿಲ್ಲ, ಅದಕ್ಕೋಸ್ಕರ. ಇದೊಂದು ಸ್ವಲ್ಪ ಎಣ್ಣೆಲಿ ಸ್ಮ್ಯಾಶ್ ಆಗಲಿ, ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ ಸಾಂಬಾರು ಪುಡಿನ ಸೇರಿಸಿ, ಮತ್ತು ಬೆಲ್ಲ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹುಣಸೆ ಪುಡಿನ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಕುದೀಲಿ. ಇದು ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ಹಾಗಲಕಾಯಿ ಬೇಯಿಸ್ಕೊಂಡಿರ್ತೀರಲ್ಲ, ಹಾಗಲಕಾಯಿ ನೀರು ಇಂಟ್ಕೊಂಡಿರಬೇಕು, ಯಾಕಂದರೆ ಕಸಿ ಎಲ್ಲ ಹೋಗಿರುತ್ತೆ. ಅದಕ್ಕೆ ಎಲ್ಲನೂ ಮೊದಲೇ ಹಾಗಲಕಾಯಿ ಬೇಯಿಸ್ಕೊಂಡಿರ್ತೀರ, ಅದೇ ಸ್ವಲ್ಪ ಹೊತ್ತು ಉಪ್ಪು ಖಾರ ಇದೆಲ್ಲ ಹಿಡಿಬೇಕು ಅದಕ್ಕಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಆಯಿಲ್ ಹಾಕಿದ್ಮೇಲೆ ಸಾಸಿವೆ ಹಾಕಿ ಫ್ರೆಂಡ್ಸ್, ನಾನು ಮತ್ತೋದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಇದು ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು.